ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕುರುಕ್ಷೇತ್ರ ಯುದ್ಧವನ್ನ ಮಹಾಭಾರತದಲ್ಲಿ ನಡೆದ ಮಹಾ ಹಾಗೂ ದೀರ್ಘ ಕಾಲದವರೆಗೂ ನಡೆದ ಯುದ್ಧವೆಂದು ಕರೆಯಲಾಗುತ್ತದೆ. ಈ ಯುದ್ಧವು ಅನೇಕ ಸಾವು, ನೋವು ಹಾಗೂ ರಕ್ತಪಾತಗಳಿಗೆ ಸಾಕ್ಷಿಯಾದ ಯುದ್ಧ. ಪ್ರಸಿದ್ಧ ಗಣಿತಜ್ಞನಾಗಿದ್ದ ಆರ್ಯಭಟನ ಪ್ರಕಾರ ಈ ಯುದ್ಧವು ಕ್ರಿಸ್ತಪೂರ್ವ 3200 ಸುಮಾರಿನಲ್ಲಿ ನಡೆಯಿತೆಂದು ಹೇಳಲಾಗುತ್ತದೆ. ಈ ಯುದ್ಧವು ಒಟ್ಟು 18 ದಿನಗಳ ಕಾಲ ನಡೆಯಿತು. ಈ 18 ದಿನಗಳ ಸಮಯದಲ್ಲಿ ಅಲ್ಲಿ ನಾನಾ ಘಟನೆಗಳು, ಸಂಗತಿಗಳು ಜರುಗಿದವು. ಈ ಒಂದೊಂದು ದಿನದಲ್ಲಿ ಒಂದೊಂದು ಪ್ರತ್ಯೇಕತೆ ಇದೆ. ಶ್ರೀಕೃಷ್ಣ ಪರಮಾತ್ಮನು ತಾನು ಕಪಟ ನಾಟಕ ಸೂತ್ರಧಾರಿಯಾಗಿಯೂ ಧರ್ಮ ರಕ್ಷಕನಾಗಿಯೂ ಇದ್ದು ಈ ಯುದ್ಧವನ್ನ ತನ್ನ ಮನೋಬಲದಿಂದ ಯಶಸ್ವಿಯಾಗಿ ಮುನ್ನಡೆಸಿದ. ಈ 18 ದಿನಗಳಲ್ಲಿ ಪ್ರತಿದಿನವೂ ಒಂದಷ್ಟು ಜನ ಸೈನಿಕರ ಜೊತೆ ಮಹಾವೀರರು ಸಾವನ್ನಪ್ಪಿದ್ರು. ಇಂದಿನ ಈ ವಿಡಿಯೋದಲ್ಲಿ ಈ ಯುದ್ಧದ 18 ದಿನಗಳ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಯುದ್ಧವು ಶುರುವಾಗುವ ಮುನ್ನ ಕೆಲವು ಜನ ಹಿರಿಯ ಮುತ್ಸದ್ದಿಗಳು ಈ ಯುದ್ಧದ ಕುರಿತಾಗಿ ಕೆಲವು ಗಂಭೀರ ನಿಯಮಗಳನ್ನ ವಿಧಿಸಿದ್ರು. ಅವುಗಳಲ್ಲಿ ಮೊದಲನೆಯದು, ಸೂರ್ಯಾಸ್ತದ ಬಳಿಕ ಹಾಗೂ ಸೂರ್ಯೋದಯದ ಮುನ್ನ ಯುದ್ಧ ಮಾಡುವ ಹಾಗಿಲ್ಲ. ಅಂದ್ರೆ ಈ ಅವಧಿಯ ನಡುವೆಯೇ ಯುದ್ಧ ಮುಂದುವರಿಸಬೇಕು. ಈ ಅವಧಿ ಮೀರಿದರೆ ಯುದ್ಧ ಮಾಡುವ ಹಾಗಿಲ್ಲ. ಎರಡನೆಯದ್ದು, ಯುದ್ಧದಲ್ಲಿ ಭಾಗಿಯಾದವರು ತಮ್ಮ ಸಮಾನ ಶೂರರ ಜೊತೆಯೇ ಯುದ್ಧ ಮಾಡಬೇಕು. ಅಂದ್ರೆ ರಥದ ಮೇಲಿರುವವರ ಜೊತೆಯೇ ಹೋರಾಡಬೇಕು. ಆನೆಯ ಮೇಲಿರುವವರ ಜೊತೆಯೇ ಹೋರಾಡಬೇಕು. ಅಶ್ವದಳದವರ ಜೊತೆಯೇ ಹಾಗೂ ಕಾಲ್ದಳದವರ ಜೊತೆಯೇ ಹೋರಾಡಬೇಕು. ಹೀಗೆ ಈ ರೀತಿಯ ನಿಯಮಗಳಿದ್ದವು. ಮೂರನೆಯದ್ದು, ಯಾರಾದರೂ ಶಸ್ತ್ರ ತೊರೆದು ಯುದ್ಧದಿಂದ ಭಯಭೀತರಾಗಿ ಶರಣು ಹೋದರೆ ಅಂತವರ ಮೇಲೆ ಶಸ್ತ್ರ ಪ್ರಯೋಗಿಸಬಾರದು. ನಾಲ್ಕನೆಯದ್ದು, ಯುದ್ಧದಲ್ಲಿ ಸೇವೆ ಮಾಡುವ ಸೇವಕರಿಗೆ ಯಾವುದೇ ವಿಧದ ಹಾನಿಯುಂಟಾಗಬಾರದು. ಐದನೆಯದ್ದು, ನಿರಾಯುಧರ ಮೇಲೆ ಯಾವುದೇ ಕಾರಣಕ್ಕೂ ಸಹ ಯುದ್ಧ ಮಾಡುವ ಹಾಗಿಲ್ಲ. ಆರನೆಯದ್ದು, ಒಬ್ಬ ವೀರನ ಮೇಲೆ ಒಬ್ಬನಲ್ಲದೆ ಅನೇಕರು ಯುದ್ಧ ಮಾಡುವ ಹಾಗಿಲ್ಲ. ಇಂತಹ ಹಲವು ಗಂಭೀರ ಯುದ್ಧದ ನಿಯಮಾವಳಿಗಳನ್ನ ಕುರುವಂಶದ ಹಿರಿಯರು, ಸಕಲವನ್ನ ಸಹ ತಿಳಿದ ಜ್ಞಾನಿಯೂ ಆದ ಭೀಷ್ಮ ಪಿತಾಮಹನು ವಿಧಿಸಿದನು. ಈ ಯುದ್ಧದ ನಿಯಮಗಳು ಎಲ್ಲರಿಗೂ ಸಹ ಅನ್ವಯವಾಗುವಂತಿದ್ದು ಇವುಗಳನ್ನ ಎಲ್ಲರೂ ಸಹ ಪಾಲಿಸಲೇಬೇಕಿತ್ತು. ಈ 18 ದಿನಗಳ ಈ ಯುದ್ಧದ ಬಗ್ಗೆ ಹೇಳೋದಾದ್ರೆ, ಯುದ್ಧದ ಮೊದಲನೇ ದಿನ ನಸುಕಿಗೆ ಎದ್ದ ಕುರುಸೇನೆಯ ಹಿರಿಯರ ಯಜ್ಞ ಯಾಗಾದಿಗಳು, ಶುಭ ಮಂತ್ರ ಘೋಷಣೆಗಳಿಂದಾಗಿ ಯುದ್ಧಕ್ಕೆ ಶುಭ ಚಾಲನೆ ಸಿಗುತ್ತದೆ. ಕೃಷ್ಣ ತನ್ನ ಪಾಂಚಜನ್ಯ ಊದಿ ಯುದ್ಧ ಶುರು ಮಾಡುತ್ತಾನೆ. ಹಾಗೆ ನೋಡಿದರೆ ಯುದ್ಧದ ಮೊದಲ ದಿನದಂದೇ ಯುದ್ಧ ಮಾಡುವ ಮುನ್ನವೇ ಯುದ್ಧ ಮಾಡಲು ನಿರಾಕರಿಸಿದ ಅರ್ಜುನನಿಗೆ ಕೃಷ್ಣನು ರಣರಂಗದಲ್ಲಿಯೇ ಭಗವದ್ಗೀತೆ ಬೋಧಿಸಿದ್ದು. ಮೊದಲ ದಿನದ ಯುದ್ಧದ ಬಗ್ಗೆ ಹೇಳೋದಾದರೆ, ಮೊದಲ ದಿನದಂದು ಪಾಂಡವ ಸೇನೆಯ ಬಹುಭಾಗವು ನಾಶವಾಗಬೇಕಾಗಿ ಬಂತು. ಅಂದು ಕುರುಸೇನೆಯ ವೀರರಾದ ಅನೇಕರು ಪಾಂಡವರ ಮೇಲೆ ತನ್ನ ಪ್ರಾಬಲ್ಯವನ್ನ ತೋರಿಸಿದ್ರು. ಅಂದು ಕುರುಸೇನೆಯನ್ನ ಅಜೇಯನಾದ ಭೀಷ್ಮನು ಮುನ್ನಡೆಸಿದ್ರೆ, ಪಾಂಡವ ಸೇನೆಯನ್ನ ಭೀಮ ಮುನ್ನಡೆಸಿದ. ಕೌರವನ ತಮ್ಮನಾದ ದುಶ್ಯಾಸನನು ಅಂದು ವೀರಾವೇಶದಿಂದ ಹೋರಾಡಿದ. ಮೊದಲ ದಿನ ದುಶ್ಯಾಸನಿಗೂ ಹಾಗೂ ಪಾಂಡವರಲ್ಲೊಬ್ಬರಾದ ನಕುಲನಿಗೂ ಹೋರಾಟ ನಡೆಯಿತು. ನಕುಲನನ್ನ ಸೋಲಿಸಲು ದುಶ್ಯಾಸನನು ಬಾಣಗಳ ವೃಷ್ಟಿಯನ್ನೇ ಸುರಿಸಿದ. ಆದರೆ ಕತ್ತಿವರಸೆಯಲ್ಲಿ ನಿಷ್ಣಾತನಾಗಿದ್ದ ನಕುಲನು ಎರಗಿ ಬಂದ ಈ ಎಲ್ಲಾ ಬಾಣಗಳನ್ನ ಸಹ ಕತ್ತರಿಸಿ ಹಾಕಿದ. ಇತ್ತ ಧರ್ಮರಾಯನು ಶಲ್ಯನನ್ನ ಎದುರಿಸಿದ. ಹಾಗೂ ದ್ರೌಪದಿಯ ಅಣ್ಣನಾದ ದೃಷ್ಟದಮ್ಯನು ಗುರು ದ್ರೋಣರ ವಿರುದ್ಧ ಯುದ್ಧಕ್ಕೆ ನಿಂತ. ಹಾಗೂ ಪಾಂಚಾಲದ ರಾಜನಾಗಿದ್ದ ದೃಪದನು ಸಿಂಧ್ ಪ್ರಾಂತ್ಯದ ರಾಜನನ್ನ ಸೆಣಸಿದ. ಈ ಎಲ್ಲರ ನಡುವಿನ ಯುದ್ಧವು ಅತ್ಯಂತ ಭೀಕರವೂ ಹಾಗೂ ರಣರೋಚಕವೂ ಆಗಿತ್ತೆಂದು ಇದನ್ನ ಕುರುಡು ದೊರೆಯಾದ ಧೃತರಾಷ್ಟ್ರನಿಗೆ ಸಂಜಯನು ವಿವರಿಸಿದ ಎನ್ನುತ್ತಾರೆ. ಭೀಷ್ಮನು ಪಾಂಡವ ಸೇನೆಯ ಮೇಲೆ ಅಂದು ಮಹಾಪ್ರವಾಹದೋಪಾದಿಯಲ್ಲಿ ಎರಗಿದ. ಅವನ ರಭಸವನ್ನ ಭೀಮನ ಸಹಿತ ಇದ್ದ ಪಾಂಡವರ ಮಕ್ಕಳಾದ 5 ಜನ ಉಪ ಪಾಂಡವರಿಗೂ ಸಹ ತಡೆಯಲಾಗಲಿಲ್ಲ. ಉತ್ತರ ಹಾಗೂ ಅಭಿಮನ್ಯು ಸಹ ಭೀಷ್ಮನ ವಿರುದ್ಧ ಸೆಟೆದು ನಿಂತರು. ಭೀಷ್ಮನ ಬಾಣಗಳು ಇತ್ತ ಪಾಂಡವ ಸೇನೆಯನ್ನ ಪ್ರತಿನಿಧಿಸಿದ್ದ ಭೀಮನ ಬಲವನ್ನ ಭೇದಿಸುತ್ತಾ ನುಗ್ಗಿದ್ದವು. ಅಂದು ಭೀಷ್ಮನ ಪ್ರತಾಪಕ್ಕೆ ಕೌರವ ಹಾಗೂ ಅವನ ಸಹೋದರರ ಬೆಂಬಲ ಸಿಕ್ಕಿ ಇತ್ತ ಭೀಮ ಹಾಗೂ ಉಪ ಪಾಂಡವರು ತತ್ತರಿಸಿ ಹೋದರು. ವಿರಾಟ ರಾಜನ ಮಗನಾದ ಉತ್ತರ ಕುಮಾರನನ್ನ ಕುರುಸೇನೆಯ ಶಲ್ಯನು ಅಡ್ಡಗಟ್ಟಿದ. ಇಷ್ಟೇ ಅಲ್ಲ, ಉತ್ತರನನ್ನ ಅಂದು ಶಲ್ಯನ ಜೊತೆ ಮಾದ್ರ ದೇಶದ ಅರಸನೂ ಸಹ ಅಡ್ಡ ಹಾಕಿ ಉತ್ತರ ಕುಮಾರನನ್ನ ಕೊಂದು ಹಾಕಿದ್ರು. ಈ ಮೂಲಕ ಅಂದು ಪಾಂಡವ ಸೇನೆಯಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದವು.
ಎರಡನೇ ದಿನದಲ್ಲಿ ಕೌರವ ಸೇನೆಯು ಭಾರಿ ನಷ್ಟ ಅನುಭವಿಸಬೇಕಾಗಿ ಬಂತು. ಪಾಂಡವರು ಮೊದಲ ದಿನದ ನಷ್ಟದಿಂದಾಗಿ ಕೆರಳಿದ್ದರು. ಅದಕ್ಕೆ ಪ್ರತಿಯಾಗಿ ಎರಡನೇ ದಿನ ಕುರು ಸೇನೆಗೂ ಸಹ ಅಷ್ಟೇ ನಷ್ಟ ಉಂಟು ಮಾಡಬೇಕೆಂದು ಅರ್ಜುನ ನಿರ್ಧರಿಸಿದ್ದ. ಹಿಂದಿನ ದಿನ ತನ್ನ ಸೇನೆಯ ಅಪಾರ ನಷ್ಟಕ್ಕೆ ಕಾರಣನಾದ ಭೀಷ್ಮನನ್ನೇ ಮುಗಿಸಲು ಅರ್ಜುನ ತೀರ್ಮಾನಿಸಿದ್ದ. ಅಂದು ಕೃಷ್ಣನು ಚಾಕಚಕ್ಯತೆಯಿಂದ ಅರ್ಜುನನಿದ್ದ ರಥವನ್ನ ಭೀಷ್ಮನ ರಥಕ್ಕೆದುರಾಗಿ ತಂದು ನಿಲ್ಲಿಸಿದ. ಅರ್ಜುನನು ಭೀಷ್ಮನನ್ನ ಎದುರಿಸಿದ, ಭೀಷ್ಮನನ್ನ ಬ್ಯುಸಿಯಾಗಿರಿಸಿದ. ಇತ್ತ ಭೀಷ್ಮನ ಸೇನೆಯು ಭೀಷ್ಮನ ರಕ್ಷಣೆಗೆ ನಿಂತು ಅರ್ಜುನನನ್ನ ಫೇಸ್ ಮಾಡಿತು. ಎರಡನೇ ದಿನ ಅರ್ಜುನನಿಗೂ ಹಾಗೂ ಭೀಷ್ಮನಿಗೂ ಮಧ್ಯೆ ಗಂಟೆಗಟ್ಲೆ ಭೀಕರವಾದ ಯುದ್ಧ ನಡೆಯಿತು. ಇತ್ತ ಇನ್ನೊಂದು ಕಡೆ ದ್ರೋಣನಿಗೂ ಹಾಗೂ ದೃಷ್ಟದುಮ್ಯನಿಗೂ ಸಹ ಯುದ್ಧ ನಡೆದು ದ್ರೋಣನು ದೃಷ್ಟದುಮ್ಯನನ್ನ ಸೋಲಿಸಿದ. ಇತ್ತ ಭೀಮನನ್ನ ಎದುರಿಸಲು ಕೌರವನು ತನ್ನ ಕಳಿಂಗದ ಸೇನೆಯನ್ನ ಭೀಮನಿದ್ದಲ್ಲಿಗೆ ಅಟ್ಟಿದ. ಆದರೆ ಭೀಮನ ಪಡೆ ಕಳಿಂಗದ ಸೇನೆಯನ್ನ ನಾಮಾವಶೇಷ ಮಾಡಲು ನಿಂತಿತು. ಭೀಮನಿಂದ ಕಳಿಂಗದ ಅರಸ ಹತ್ಯೆಗೀಡಾದ. ಇದನ್ನ ಗಮನಿಸಿದ ಭೀಷ್ಮನ ರಥ ಕೂಡಲೇ ಅಲ್ಲಿಗೆ ಧಾವಿಸಿ ಭೀಮನನ್ನೆದುರಿಸಿತು. ಭೀಮನ ರಥ ಸಾರಥಿಯಾಗಿದ್ದ ಸತ್ಯಾಕಿಯಿಂದ ಭೀಷ್ಮನ ರಥದ ಸಾರಥಿಯು ಅಂದು ಹತ್ಯೆಗೀಡಾದ. ಭೀಷ್ಮನ ರಥದ ಕುದುರೆಗಳು ಕೆನೆದು ಅವನಿದ್ದ ರಥವನ್ನೇ ಯುದ್ಧರಂಗದ ಬೇರೆಂದೊಡೆಗೆ ಗಾಬರಿ ಬಿದ್ದು ಕರೆದೊಯ್ದವು. ಈ ಮೂಲಕ ಅಂದು ಕುರುಸೇನೆ ತೀವ್ರ ನಷ್ಟ ಹಾಗೂ ಸಂಕಷ್ಟಕ್ಕೆ ಗುರಿಯಾಯಿತು. ಮೂರನೇ ದಿನ ಭೀಷ್ಮನು ಗರುಡಾಕಾರದಲ್ಲಿ ತನ್ನ ಕುರುಸೇನೆಯ ವ್ಯೂಹವನ್ನ ನಿಲ್ಲಿಸಿ ಪಾಂಡವರ ಕಡೆ ನುಗ್ಗಿದ. ಇದನ್ನ ತಾನೇ ಭೀಷ್ಮ ಮುನ್ನಡೆಸಿದ ಹಾಗೂ ಪಕ್ಕದಲ್ಲಿ ಕೌರವನು ಸಾರಥ್ಯ ವಹಿಸಿಕೊಂಡ. ಇತ್ತ ಪಾಂಡವ ಸೇನೆಯು ಅರ್ಧ ಚಂದ್ರಾಕೃತಿಯಲ್ಲಿ ವ್ಯೂಹ ರಚಿಸಿ ಭೀಷ್ಮನ ವ್ಯೂಹವನ್ನ ಭೇದಿಸಿತು. ಇತ್ತ ಭೀಮನು ಸಾರಥ್ಯ ವಹಿಸಿಕೊಂಡಿದ್ದ. ಇದನ್ನ ಮಧ್ಯದಲ್ಲಿ ಧರ್ಮನು ನಿಯಂತ್ರಿಸಿಕೊಂಡ್ರೆ ಎಡದಲ್ಲಿ ಅರ್ಜುನನು ಮುನ್ನಡೆಸುತ್ತಿದ್ದ. ಅಂದು ಬೆಳಗ್ಗೆ ಬಹಳ ಹೊತ್ತು ಎರಡೂ ಸೇನೆಗಳು ಸಹ ಚದುರದೆ ಪರಸ್ಪರ ಎದುರಿಸುತ್ತ ನಿಂತವು. ಯಾರನ್ನ ಯಾರೂ ಸಹ ಮುಂಬರಲು ಬಿಡ್ಲೇ ಇಲ್ಲ. ಇತ್ತ ಅಭಿಮನ್ಯು ಹಾಗೂ ಸತ್ಯಾಕಿ ಶಕುನಿಯ ಗಾಂಧರ್ವ ಸೇನೆಯ ತುಕಡಿಗಳನ್ನ ಸಮರ್ಥವಾಗಿ ಎದುರಿಸಿದ್ರು. ಭೀಮ ಹಾಗೂ ಭೀಮನ ಮಗನಾದ ಘಟೋದ್ಗಜರಿಬ್ಬರು ಅಂದು ಕೌರವ ಸೇನೆಯನ್ನ ಒಟ್ಟಿಗೆ ಎದುರಿಸಿದ್ರು. ಆಗ ಭೀಮನ ಬಾಣಗಳಲ್ಲಿ ಒಂದು ಕೌರವನಿಗೆ ಘಾಸಿ ಮಾಡಿತು. ಆತ ರಥದಲ್ಲಿಯೇ ರಕ್ತ ಸ್ರಾವದಿಂದ ನರಳಿದ. ಕೂಡ್ಲೆ ಕೌರವನ ರಥದ ಸಾರಥಿಯು ಕೌರವನನ್ನ ಅಪಾಯದಿಂದ ರಕ್ಷಿಸಿ ಬೇರೆಡೆಗೆ ಕರೆದೊಯ್ದ. ಕೌರವನ ಸಂಕಷ್ಟಕ್ಕೆ ಆತನ ಸೇನೆಯ ಇತರರು ಮರುಗಿ ಕೂಡಲೇ ಅವನ ಸಹಾಯಕ್ಕೆ ಬಂದ್ರು. ಇತ್ತ ಕೌರವನು ಭೀಷ್ಮನ ಮೇಲೆ ಕುಪಿತನಾದ. ಭೀಷ್ಮನು ಪಾಂಡವರ ಮೇಲಿನ ಒಲವಿನಿಂದ ಯುದ್ಧದಲ್ಲಿ ನಿರಾಸಕ್ತಿ ಹೊಂದಿದ್ದಾನೆಂಬುದು ಕೌರವನ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಇತ್ತ ಕುರುಸೇನೆಯು ಅರ್ಜುನನ ರಥದ ಮೇಲೆ ಬಾಣಗಳ ಮಳೆಗರಿಯಿತು. ಆದರೆ ಮಹಾ ಬಿಳ್ಳಾಲನಾದ ಅರ್ಜುನನು ತನ್ನ ರಥ ಹಾಗೂ ತಾನಿದ್ದ ಸ್ಥಳದ ಸುತ್ತ ಬಾಣದ ಕೋಟೆಯನ್ನೇ ರಚಿಸಿ ಅವರ ಬಾಣಗಳಿಂದ ಸೂಕ್ತ ರಕ್ಷಣೆ ಪಡೆದ. ಭೀಷ್ಮನು ಸಹ ಕೌರವನ ಆರೋಪಗಳಿಂದ ಹೈರಾಣಾಗಿದ್ದ. ಅವನ ಈ ಅಸಮಾಧಾನವು ಅವನ ಉಗ್ರ ಕೋಪ ತಾಪಕ್ಕೂ ಸಹ ಪುಷ್ಟಿ ನೀಡಿ ಅವನೊಬ್ಬನಿಂದಲೇ ಪಾಂಡವ ಸೇನೆಯು ನೆಲಕಚ್ಚಬಹುದೆಂಬ ಭಯದಿಂದ ಕೃಷ್ಣನು ಅರ್ಜುನನಿಗೆ ಇದು ಭಾವನೆಗಳ ಸಮಯವಲ್ಲ, ನೀನು ಭೀಷ್ಮನನ್ನ ಮಲಗಿಸದೆ ಹೋದಲ್ಲಿ ಅವನೊಬ್ಬನಿಂದಲೇ ಇಡೀ ಪಾಂಡವ ಸೇನೆಯು ನೆಲಕಚ್ಚಬಹುದೆಂದು ಎಚ್ಚರಿಸಿದ. ಅವತ್ತು ಅರ್ಜುನನಿಗೂ ಹಾಗೂ ಭೀಷ್ಮನಿಗೂ ನಡುವೆ ಮಹಾ ಅಸ್ತ್ರಗಳ ವಿನಿಮಯವೇ ನಡೆಯಿತು. ಅರ್ಜುನ ತನ್ನ ಗಾಂಡೀವದಿಂದ ಭೀಷ್ಮನನ್ನ ಎದುರಿಸಿದ. ಪ್ರತಿಯಾಗಿ ಭೀಷ್ಮನೂ ಸಹ ಮಿಂಚಿನಂತೆ ಬೆಳಗಿ ರಣರಂಗದ ತುಂಬಾ ಯುವಕನಂತೆ ಓಡಾಡುತ್ತಾ ಯುದ್ಧ ಮಾಡಿದ. ದೂರದಿಂದ ನೋಡಿದವರಿಗೆ ರಣರಂಗದಲ್ಲಿರೋದು ಒಬ್ಬ ಭೀಷ್ಮನೋ ಅಥವಾ ಎಲ್ಲಾ ಕಡೆ ಕೇವಲ ಭೀಷ್ಮನೇ ಇದ್ದಾನೋ ಎಂಬ ಭ್ರಮೆಯುಂಟಾಗುವಂತಿತ್ತು ಅವನ ಯುದ್ಧ ಪ್ರಚಂಡತೆ. ನಾಲ್ಕನೇ ದಿನ ಕುರುಸೇನೆಯಲ್ಲಿ ಕೌರವನು ಭೀಮನೆಡೆಗೆ ಆನೆಗಳ ದಂಡನ್ನೇ ಅಟ್ಟಿದ. ಆದರೆ 1000 ಆನೆಯ ಬಲದವನಾದ ಭೀಮನು ಆ ಆನೆಗಳಲ್ಲಿ ಅನೇಕವುಗಳನ್ನ ತಾನು ಕೇವಲ ತನ್ನ ಬಳಿಯಿದ್ದ ಖಡ್ಗದಿಂದಲೇ ಏಕಾಂಗಿಯಾಗಿ ಕೊಂದು ಹಾಕಿದ. ನಂತರ ಭೀಮನು ಕೌರವ ಸೇನೆಯ ಕಡೆಗೆ ನುಗ್ಗಿ ಸಿಕ್ಕವರನ್ನ ಕತ್ತರಿಸುತ್ತಾ ಮುಂದುವರಿದ. ಅಂದು ಭೀಮನು ತಾನು ಈ ಹಿಂದೆ ದ್ಯೂತದ ಸಮಯದಲ್ಲಿ ಕೊಟ್ಟ ಮಾತಿನ ಹಾಗೆ ಕೌರವನ 8 ಜನ ಸಹೋದರರನ್ನ ಕೊಂದು ಹಾಕಿದ. ಆ ಬಳಿಕ ಕುರುಸೇನೆಯಿಂದ ಎರಗಿ ಬಂದ ಬಾಣವೊಂದು ಭೀಮನ ಎದೆಗೆ ನಾಟಿತು. ಸಂಜೆಯ ಸಮಯದಲ್ಲಿ ತನ್ನ ಪಾಳಯಕ್ಕೆ ಬಂದ ಕೌರವನು ತನ್ನ ಸೇನೆಯ ಅಪಾರ ನಷ್ಟಕ್ಕಾಗಿ ದುಃಖಿಸಿದ. ಇದಕ್ಕಿಂತಲೂ ತನ್ನ ಸಹೋದರನ ಸಾವಿಗೆ ಆತ ಬಹುವಾಗಿ ಕಂಬನಿಗೆರೆದ. ತನ್ನ ಸೇನೆಯಲ್ಲಿ ದ್ರೋಣ, ಭೀಷ್ಮ, ಕರ್ಣ ಮುಂತಾದವರಿದ್ದೂ ಸಹ ಪಾಂಡವರ ಈ ಗೆಲುವಿಗೆ ಹಾಗೂ ಏನು ಕಾರಣ ಎಂದು ಆತ ಭೀಷ್ಮನನ್ನುದ್ದೇಶಿಸಿ ಕೇಳಿದ. ಆ ಮಾತಿಗೆ ಭೀಷ್ಮನು ಪಾಂಡವರ ಕಡೆಗೆ ನ್ಯಾಯ ಧರ್ಮಗಳಿರೋದು ಹಾಗೂ ಪರಮಾತ್ಮನಾದ ಕೃಷ್ಣನ ಬೆಂಬಲ ಅವರಿಗಿರೋದೇ ಇದಕ್ಕೆ
ನಾಶಕ್ಕೆ ಕಾರಣವೆಂದು ಹೇಳಿ ಇನ್ನು ಮುಂದೆ ಆಗುವ ಸಾವು ನೋವುಗಳನ್ನ ತಡೆಯಬೇಕಾದರೆ ಈಗಲಾದರೂ ಸಹ ಶಾಂತಿ ಸಂಧಾನಕ್ಕೆ ಮುಂದಾಗಬೇಕೆಂದು ಕೌರವನಿಗೆ ಸಲಹೆ ನೀಡಿದ. ಆದರೆ ಕೌರವ ಅದಕ್ಕೆ ಸಿದ್ಧನಿರಲಿಲ್ಲ. ತನ್ನ ಕೊನೆಯ ಉಸಿರು ಇರುವವರೆಗೂ ಪಾಂಡವರ ಜೊತೆ ರಾಜಿ ಸಂಧಾನವಿಲ್ಲ ಎಂದು ಕೌರವ ನಿರ್ಧರಿಸಿದವನ ಹಾಗೆ ನುಡಿದ. 5ನೇ ದಿನವೂ ಸಹ ರಕ್ತಪಾತವು ಎಂದಿನಂತೆ ಮುಂದುವರಿಯಿತು. ಅಂದು ಭೀಷ್ಮನ ಉಗ್ರ ದಾಳಿಗೆ ಪಾಂಡವ ಸೇನೆ ತತ್ತರಿಸಿ ಹೋಯಿತು. ಭೀಮನು ಕುರುಸೇನೆಯ ಅನೇಕರನ್ನ ಎದುರಿಸಿದ. ಅರ್ಜುನನು ಕುರುಸೇನೆಗೆ ನುಗ್ಗಿ ಸಾವಿರಾರು ಸೈನಿಕರನ್ನ ಕೊಂದು ಹಾಕಿದ. ದ್ರೋಣನ ದಾಳಿಗೆ ಭೀಮನ ಕಡೆಯ ಸತ್ಯಾಕಿ ನಿತ್ರಾಣನಾದ. ಅವನು ದ್ರೋಣನಿಂದ ಹತನೇ ಆಗಿ ಹೋಗುತ್ತಿದ್ದಾನೇನೋ, ಆದರೆ ಭೀಮನು ಸತ್ಯಾಕಿಯ ಸಹಾಯಕ್ಕೆ ಬಂದು ರಕ್ಷಿಸಿದ. 6ನೇ ದಿನ ಉಭಯ ತಂಡಗಳಲ್ಲಿ ಅತಿ ಹೆಚ್ಚು ರಕ್ತಪಾತಗಳು ಉಂಟಾದವು. ಭೀಷ್ಮನ ದಾಳಿಗೆ ಪಾಂಡವ ಸೇನೆ ಹೈರಾಣಾಗಿ ಹೋಯಿತು. ಭೀಷ್ಮ ಒಂದೇ ದಾಳಿಗೆ ಸಾವಿರಾರು ಯೋಧರನ್ನ ಕೊಲ್ಲುತ್ತಿದ್ದ. ಇತ್ತ ಭೀಮನು ಸಹ ಚಂಡಮಾರುತದ ಹಾಗೆ ಕುರುಸೇನೆಗೆ ನುಗ್ಗಿ ಸಾವಿರಾರು ಕೌರವ ಸೇನೆಯ ವೀರರನ್ನ ಕೊಂದು ಹಾಕಿದ. ಭೀಮನಿಗೂ ಹಾಗೂ ಕೌರವನಿಗೂ ಅಂದು ಮೊದಲ ಸಲ ಮುಖಾಮುಖಿಯಾಯಿತು. ಇದರಲ್ಲಿ ಭೀಮನಿಂದ ಕೌರವನಿಗೆ ಸೋಲಾಯಿತು. ಆಗ ಅವನ ಕಡೆಯ ಅನೇಕರು ಕೌರವನ ಸಹಾಯಕ್ಕೆ ಧಾವಿಸಿದ್ರು. 6ನೇ ದಿನದ ಕೊನೆಯ ಕುರುಸೇನೆಯ ಪರಾಭವದೊಂದಿಗೆ ಯುದ್ಧ ಅವಸಾನ ಹೊಂದಿತು. 7ನೇ ದಿನದಂದು ಮುಂದುವರೆದ ಯುದ್ಧವು ಕೌರವರ ಮಹಾದಾಳಿಯಿಂದಲೇ ಶುರುವಾಯಿತು. ಸತತ 4-5 ದಿನಗಳ ಸೋಲು ಪರಾಜಯಗಳಿಂದಾಗಿ ಕುರುಸೇನೆ ಕಂಗೆಟ್ಟು ಹೋಗಿತ್ತು. 7ನೇ ದಿನ ಅದರ ಹತಾಶೆಯು ಉಗ್ರ ದಾಳಿಯ ಮೂಲಕ ಸಶಕ್ತವಾಗಿ ವ್ಯಕ್ತವಾಯಿತು. ದ್ರೋಣನು ವಿರಾಟ ಸೇನೆಯ ಮೇಲೆ ದಾಳಿ ಮಾಡಿ ವಿರಾಟನ ಇನ್ನೊಬ್ಬ ಮಗನಾದ ಸಂಕ ಎಂಬಾತನನ್ನ ಕೊಂದು ಹಾಕಿದ. ಅಂದು 7ನೇ ದಿನದ ಈ ಯುದ್ಧದಲ್ಲಿ ಕೌರವ ಸೇನೆಗೆ ಜಯ ಸಂದಿತು ಹಾಗೂ ಪಾಂಡವರಲ್ಲಿ ಅತಿ ಹೆಚ್ಚು ಪ್ರಮಾಣದ ಸಾವು ನೋವುಗಳು ಸಂಭವಿಸಿದವು. 8ನೇ ದಿನದಂದು ಭೀಮನು ಇದಕ್ಕೆ ಪ್ರತಿಯಾಗಿ ಕೆರಳಿ ಕೌರವನ ಕಡೆಯ 17 ಜನರನ್ನ ಅಂದು ತಾನೊಬ್ಬನೇ ಕೊಂದು ಹಾಕಿದ. ಇರಾವನ ಎಂಬ ಅರ್ಜುನನ ಮಗ ಹಾಗೂ ಉಲುಪಿ ಈ ಇಬ್ಬರೂ ಸಹ ಸೇರಿ ಶಕುನಿಯ ಕಡೆಯ 5 ಜನ ಸಹೋದರರು ಹಾಗೂ ವೀರರನ್ನ ಸಾಯಿಸಿದ್ರು. ಕೌರವನು ತನ್ನ ರಾಕ್ಷಸ ದೈತ್ಯನಾಗಿದ್ದ ಅಲುಂವಶ ಎಂಬಾತನನ್ನ ಅರ್ಜುನನ ಮಗನಾದ ಇರಾವನನ್ನ ಕೊಲ್ಲಲು ಅಟ್ಟಿದ. ಈ ಘೋರ ಯುದ್ಧದಲ್ಲಿ ಅರ್ಜುನನ ಮಗನಾದ ಐರಾವಣ ಹತನಾಗುತ್ತಾನೆ ಹಾಗೂ ರಾಕ್ಷಸ ಅಲಂಬುಷನನ್ನ ಭೀಮನ ಮಗನಾದ ಘಟೋತ್ಕಚನು ಸದೆಬಡಿಯುತ್ತಾನೆ. ಅಂದಿನ ದಿನದ ಈ ಯುದ್ಧವು ಕೌರವರ ಅಪಜಯದೊಂದಿಗೆ ಮುಗಿದಿತ್ತು. 9ನೇ ದಿನ ಕೌರವ ತೀವ್ರ ಅಸಮಾಧಾನಿತನಾಗಿದ್ದ. ಆ ಹೊತ್ತಿಗಾಗಲೇ ಅವನು ತನ್ನ ಸಹೋದರರ ಪೈಕಿ ಅನೇಕರನ್ನ ಕಳೆದುಕೊಂಡಿದ್ದ. ಕುರುಕ್ಷೇತ್ರ ಯುದ್ಧವು ಆರಂಭವಾಗಿ 9 ದಿನಗಳಾಗಿದ್ರೂ ಸಹ ಎರಡೂ ಸೇನೆಯಲ್ಲೂ ಪ್ರತಿನಿತ್ಯ ಹಲವಾರು ಯೋಧರು ಸಾವನ್ನಪ್ಪುತ್ತಿದ್ದರು. ಇತ್ತ ಕೌರವನ ಸೇನೆಯು 12 ಅಕ್ಷೋಹಿಣಿಯಷ್ಟಿತ್ತು. ಪಾಂಡವರ ಬಳಿ ಇದ್ದಿದ್ದು ಕೇವಲ 7 ಅಕ್ಷೋಹಿಣಿ ಸೈನ್ಯ ಮಾತ್ರ. ಅಷ್ಟಲ್ಲದೆ ಕೌರವನ ಸೇನೆಯಲ್ಲಿ ಶಕುನಿ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ದುಶ್ಯಾಸನ, ಜಯದ್ರಥ, ಸೈಂಧ್ಯವರಂತಹ ಅತಿರಥ ಮಹಾರಥರೇ ಇದ್ರು. ಆದರೂ ಸಹ ಕೌರವನಿಗೆ ಚಿಂತೆ. ಇಷ್ಟೆಲ್ಲ ಸಾಮರ್ಥ್ಯದವರಿದ್ರೂ ಸಹ ಪಾಂಡವರಲ್ಲಿ ಒಬ್ಬರನ್ನ ಈವರೆಗೂ ಹತ್ತಿಕ್ಕಲಾಗ್ಲಿಲ್ಲ. ಭೀಷ್ಮ, ದ್ರೋಣರು ಹೆಸರಿಗೆ ಮಾತ್ರ ತನ್ನ ಪಕ್ಷದಲ್ಲಿದ್ದಾರೆ. ಅವರ ಒಲವೆಲ್ಲ ಪಾಂಡವರ ಕಡೆಗೆ ಎಂದಾತ ಚಿಂತಿತನಾಗಿದ್ದ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಯುದ್ಧದಲ್ಲಿ ಭಾಗಿಯಾಗಿದ್ದಾರೇನೋ ಎನಿಸುತ್ತದೆ. ಅಲ್ಲದೆ ಕರ್ಣ ಹಾಗೂ ಭೀಷ್ಮರಿಗೆ ಎಂದು ಮೈತ್ರಿ ಇರಲಿಲ್ಲ. ಮಾತು ಮಾತಿಗೂ ಭೀಷ್ಮನು ಕರ್ಣನ ಮೂತಿ ತಿವಿಯುವಂತಹ ಮಾತನಾಡ್ತಿದ್ದ. ಇದೇ ಕಾರಣಕ್ಕೆ ಭೀಷ್ಮನಿರುವವರೆಗೂ ತಾನು ಯುದ್ಧದಲ್ಲಿ ಭಾಗಿಯಾಗಲಾರನೆಂದು ಕರ್ಣ ಹಠ ಹಿಡಿದು ತಟಸ್ಥನಾಗಿದ್ದ. ಬೇರೆ ಇಷ್ಟೆಲ್ಲ ಯೋಚನೆಗಳ ಸುಳಿಯಲ್ಲಿ ಸಿಲುಕಿದ ಕೌರವ ಅವತ್ತಿನ ರಾತ್ರಿ ಭೀಷ್ಮನ ಪಾಳಯಕ್ಕೆ ಹೊಕ್ಕ. ಭೀಷ್ಮನ ಕುರಿತು ತನ್ನ ಅಸಮಾಧಾನ ವ್ಯಕ್ತಪಡಿಸಿದ. ತಾತ, ಇದು ಯುದ್ಧ. ನೀವು ನನ್ನ ಪಕ್ಷದಲ್ಲಿದ್ದೀರಿ. ಇಡೀ ಸೇನೆಯ ಉಸ್ತುವಾರಿ ನಿಮ್ಮದೇ. ಆದರೆ ನೀವು ಯಾಕಿಂತ ನಿರಾಸಕ್ತಿ ತೋರಿಸುತ್ತಿದ್ದೀರೋ ನಾನರಿಯೇ. ಯುದ್ಧದ ನೀತಿಯೆಲ್ಲವನ್ನ ಬಲ್ಲ ನೀವೇ ಹೀಗೆ ಭೇದ ಭಾವ ಮಾಡಬಹುದೇ? ಮನ ಚುಚ್ಚುವಂತಿದ್ದ ಹಾಗೂ ತನ್ನ ತಾಳ್ಮೆಯನ್ನೇ ಕೆಣಕುವಂತಿದ್ದ ಕೌರವನ ಮಾತಿನಿಂದ ವಿಚಲಿತನಾದ ಭೀಷ್ಮನು ಗುಡುಗಿದ. ನಿನ್ನಂತವನ ಅನ್ನದ ಋಣಕ್ಕೆ ಬಿದ್ದ ನಾವುಗಳು ಇಂತಹ ಮಾತನ್ನ ಕೇಳೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಹಿರಿಯರ ಮಾತನ್ನ ಕೇಳದೆ ನಿನ್ನದೇ ಹಠ ಸಾಧಿಸಿದ ನೀನು ಇವತ್ತು ಸ್ಥಿತಿಯನ್ನ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ನಿಜ, ಇಷ್ಟು ದಿನ ನೀವು ನನ್ನ ಪ್ರೀತಿಯ ಮೊಮ್ಮಕ್ಕಳೆಂಬ ಮೋಹಕ್ಕೆ ಸಿಲುಕಿದ್ದೆ. ನೀನಿವತ್ತು ನನ್ನ ಕಣ್ಣು ತೆರೆಸಿದೆ. ನಿನ್ನಿಂದ ಈ ರೀತಿಯ ಅಪಮಾನಕ್ಕೀಡಾಗುವ ಬದಲು ಪಾಂಡವರ ನಾಶಕ್ಕೆ
ಯುದ್ಧಕ್ಕೆ ನಾನು ನಿಲ್ಲೋದೇ ಸರಿ. ನಾಳೆ ನೋಡು ಈ ಭೀಷ್ಮನ ಪರಾಕ್ರಮ. ನಾನು ಇಲ್ಲವೇ ಆ ಪಾಂಡವರು. ಭೀಷ್ಮನ ಮಾತುಗಳಿಂದ ಸಂತುಷ್ಟನಾದ ಕೌರವನು ಅಲ್ಲಿಂದ ಹೊರಟ. ಇತ್ತ ಪಾಂಡವರ ಪಾಳಯದಲ್ಲಿ ಭಯದ ವಾತಾವರಣವೇರ್ಪಟ್ಟಿತ್ತು. ಭೀಷ್ಮನ ಶಕ್ತಿ ಸಾಮರ್ಥ್ಯವು ಅವರಿಗೆ ತಿಳಿಯದ ವಿಷಯವೇನಾಗಿರಲಿಲ್ಲ. ದೇವತೆಗಳು ಸಹ ಭೀಷ್ಮನನ್ನ ಸೋಲಿಸಲಾರರು. ಹೀಗಿರುವಾಗ ತಮ್ಮ ನಾಶಕ್ಕೆ ನಿಂತ ಭೀಷ್ಮನಿಂದ ಯಕಶ್ಚಿತ್ ಆತನ ಮೊಮ್ಮಕ್ಕಳಾದ ತಾವು ಪಾರಾಗಲು ಸಾಧ್ಯವೇ ಇಲ್ಲ ಎಂದು ಪಾಂಡವರು ಚಿಂತಿಸಿದ್ರು. ಕೃಷ್ಣನಲ್ಲಿ ಮೊರೆ ಇಟ್ಟರು. ಕೃಷ್ಣ ಮುಗುಳ್ನಕ್ಕು ಅವರನ್ನ ಸಂತೈಸಿದ. ಅಂದು ರಾತ್ರಿ ದ್ರೌಪದಿಯನ್ನ ಕಂಡು ಗುಟ್ಟಾಗಿ ಭೀಷ್ಮನ ಪಾಳಯಕ್ಕೆ ಕಳಿಸಿದ. ದ್ರೌಪದಿ ತನ್ನ ಅಣ್ಣನಾದ ಕೃಷ್ಣನ ಅಣತಿಯಂತೆ ಸೆರಗಿನಿಂದ ಮುಖವನ್ನ ಮುಚ್ಚಿಕೊಂಡು ಭೀಷ್ಮನ ಕೋಣೆಗೆ ಹೊಕ್ಕಳು. ಕೃಷ್ಣನು ಆಕೆಯನ್ನ ತಡೆದು ಸದ್ದಾದಿತೆಂದು ಆಕೆಯ ಪಾದುಕೆಗಳನ್ನ ತೆಗೆಯಲು ಹೇಳಿ ಅವುಗಳನ್ನ ತನ್ನ ಉತ್ತರಿಯದ ವಸ್ತ್ರದಲ್ಲಿ ಮುಚ್ಚಿಟ್ಟುಕೊಂಡು ತಾನು ಅಲ್ಲಿ ಒಂದೆಡೆ ಮರೆಯಾಗಿ ನಿಂತ. ಒಳಹೊಕ್ಕ ದ್ರೌಪದಿಯು ಮಲಗಿ ನಿದ್ರಿಸುತ್ತಿದ್ದ ಭೀಷ್ಮನ ಕಾಲಿಗೆ ನಮಸ್ಕರಿಸಿದಳು. ಸುತ್ತಲೂ ಕತ್ತಲಾದ್ರಿಂದ ಆಕೆಯ ಗುರುತು ಭೀಷ್ಮನಿಗೆ ಸಿಗೋದು ಕಷ್ಟವಿತ್ತು. ಆಕೆಯ ಕೈ ಸ್ಪರ್ಶವಾಗ್ತಾ ಇದ್ದಂತೆ ಎಚ್ಚರಗೊಂಡ ಭೀಷ್ಮನು ಯಾರೋ ಊರಿನ ಮುತ್ತೈದೆ ಎಂದೇ ಭಾವಿಸಿ ದೀರ್ಘ ಸುಮಂಗಲಿ ಭವ ಎಂದಷ್ಟೇ ಹರಿಸಿದ. ಆಗ ಮುಸುಕನ್ನ ತೆರೆದ ದ್ರೌಪದಿ, ಈಗ ಸುಮಂಗಲಿಯ ತಾಳಿ ನಿಮ್ಮ ಕೈಯಲ್ಲೇ ಇದೆ ನೋಡಿ, ಅದನ್ನ ನಿಮ್ಮ ಕೈಯಾರೆ ಅಳಿಸುವಿರೋ ಉಳಿಸುವಿರೋ ಎಂದು ಕೇಳಿಕೊಂಡಳು. ಆಗ ಬೆರಗಾದ ಭೀಷ್ಮನು ಈ ಜಾಣ್ಮೆಯ ಹಿಂದೆ ಇರುವ ಆ ಭಕ್ತ ಜನಾಲೋಲನನ್ನ ಊಹಿಸಿದ. ಅಷ್ಟರಲ್ಲಿ ಮರೆಯಿಂದ ನಗುತ್ತಾ ಹೊರಬಂದ ಕೃಷ್ಣನನ್ನ ಕಂಡು ಭೀಷ್ಮ ನಮಿಸಿದ. ಕೃಷ್ಣನು ತನ್ನ ಉತ್ತರಿಯದಲ್ಲಿ ಏನನ್ನೋ ಸುತ್ತಿ ಇಟ್ಕೊಂಡಿರುವುದನ್ನ ಗಮನಿಸಿದ ಭೀಷ್ಮನಿಗೆ ಕೃಷ್ಣ ಅವು ದ್ರೌಪದಿಯ ಪಾದುಕೆಗಳೆಂದು ಹೇಳಿ ಆಕೆಗೆ ಕೊಟ್ಟ. ಭಕ್ತರ ಸಲುವಾಗಿ ಅವರ ಪಾದುಕೆಗಳನ್ನ ಸಹ ಅವರ ಪಾಪ ಪುಣ್ಯಗಳನ್ನ ಬೇಕಾದರೂ ಪರಮಾತ್ಮ ತಾನು ಹೊರುತ್ತಾನೆಂಬ ಸತ್ಯವನ್ನ ಭೀಷ್ಮ ಮನಗಂಡು ಹರ್ಷಿಸಿದ. ಬಳಿಕ ತಾನೇ ಯುಧಿಷ್ಠಿರನ ಪಾಳಯಕ್ಕೆ ಹೋಗಿ ತಾನು ಶಸ್ತ್ರ ತೊರೆದವನ, ತಾಯಿ ತಂದೆಯರಿಗೆ ಓರ್ವನೇ ಮಗನಾದಂತವನ, ಯುದ್ಧದಲ್ಲಿ ಹೆದರಿ ಓಡಿ ಹೋಗುವವನ, ಶರಣಾಗತಿ ಬೇಡುವವನ, ಹೆಣ್ಣು ಅಲ್ಲದ ಗಂಡು ಅಲ್ಲದ ಶಿಖಂಡಿಯೊಂದಿಗೆ ಯುದ್ಧ ಮಾಡಲಾರೆ ಎಂಬುದನ್ನ ತಿಳಿಸಿ ತನ್ನ ಅಂತ್ಯದ ಸೂಚನೆಯನ್ನ ತಾನೇ ಅವರಿಗೆ ಕೊಟ್ಟ. ಭೀಷ್ಮನ ಇಂಥ ದೊಡ್ಡ ಗುಣಕ್ಕೆ ಸೋತು ಪಾಂಡವರೆಲ್ಲ ಕಣ್ಣೀರು ಹಾಕಿದ್ರು. ವಿಧಿಯಿಲ್ಲದೆ ತಮ್ಮನ್ನಾಡಿಸಿ ಬೆಳೆಸಿದ ಪ್ರೀತಿಯ ತಾತನನ್ನೇ ನಾವೇ ನಮ್ಮ ಕೈಯಾರೆ ವಧಿಸುವ ಕಾಲ ಬಂತಲ್ಲ ಎಂದು ವ್ಯಕುಲಗೊಂಡರು. ಕೃಷ್ಣನು ಬುದ್ಧಿ ಮಾತುಗಳನ್ನ ಹೇಳಿದ. ಭೀಷ್ಮನು ಮೊಮ್ಮಕ್ಕಳನ್ನೆಲ್ಲ ಸಂತೈಸಿದ. ತನಗಾಗಿ ರೋಧಿಸದಂತೆ ಎಚ್ಚರಿಸಿ ಯುದ್ಧ ಸನ್ನದ್ಧರಾಗಿರಿ ಎಂದು ಹೇಳಿ ಫಲಾಫಲವೆಲ್ಲ ಭಗವಂತನ ಕೈಯಲ್ಲಿದೆ ಎಂದು ಯುಧಿಷ್ಠಿರನನ್ನ ಹರಿಸಿದ. ಮುಂದೆ ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಪಾಂಡವರು ಭೀಷ್ಮನನ್ನ ಮಣಿಸುತ್ತಾರೆ. ಯುದ್ಧರಂಗದಲ್ಲಿ ವೀರನೊಬ್ಬ ಈ ರೀತಿ ತನ್ನ ಸೋಲಿನ ಸುಳಿವಿನ ರಹಸ್ಯವನ್ನ ತಾನೇ ಎದುರಾಳಿಗಳಿಗೆ ಬಿಟ್ಟುಕೊಟ್ಟ ಉದಾಹರಣೆ ಜಗದ ಬೇರೆ ಯಾವ ಚರಿತ್ರೆಯ ಪುಟದಲ್ಲೂ ಸಹ ನಾವು ಕಾಣಲಾಗದು. 10ನೇ ದಿನ ಭೀಷ್ಮನೇ ಹಿಂದಿನ ರಾತ್ರಿ ತಾನು ಕೊಟ್ಟ ಸಲಹೆಯ ಮೇರೆಗೆ ಭೀಷ್ಮನಿಗೆದುರಾಗಿ ಶಿಖಂಡಿಯನ್ನ ತಂದು ನಿಲ್ಲಿಸುವ ಯೋಜನೆ ರೂಪಿಸಲಾಗಿತ್ತು. ಸಾಲದಕ್ಕೆ ಭೀಷ್ಮನಿಗೂ ಸಹ ಯುದ್ಧ ಮುಂದುವರಿಸುವ ಮನಸ್ಸಿರಲಿಲ್ಲ. 9ನೇ ದಿನದಂದು ಅವನ ಆಟಾಟೋಪಕ್ಕೆ ಸಿಟ್ಟಿಗೆದ್ದಿದ್ದ ಕೃಷ್ಣನೇ ಭೀಷ್ಮನನ್ನ ರಥದ ಚಕ್ರದಿಂದ ಕೊಲ್ಲಲು ಮುಂದಾಗಿದ್ದ. ಆದರೆ ಅರ್ಜುನನೇ ಕೃಷ್ಣನನ್ನ ತಡೆದಿದ್ದ. 10ನೇ ದಿನ ಶಿಖಂಡಿಯನ್ನ ಮುಂದೆ ನಿಲ್ಲಿಸಿದಾಗ ಶಿಖಂಡಿಯ ವಿರುದ್ಧ ಯುದ್ಧ ಮಾಡದಿದ್ದ ಇಚ್ಛಾಮರಣಿ ಭೀಷ್ಮ ಶಸ್ತ್ರ ತ್ಯಾಗ ಮಾಡಿದ. ಆಗ ಅರ್ಜುನ ಹೂಡಿದ ಬಾಣಗಳು ಭೀಷ್ಮನನ್ನ ಸುತ್ತುವರಿದು ಅವನನ್ನ ಶರಶಯ್ಯೆಯ ಮೇಲೆ ಮಲಗುವಂತೆ ಮಾಡಿತು. ನೆಲಕ್ಕುರುಳಿದ ಇಚ್ಛಾಮರಣಿ ತನ್ನ ಅವಸಾನದ ಮೂಲಕವಾದರೂ ಈ ಯುದ್ಧ ಇಲ್ಲಿಗೆ ಮುಗಿಯಲಿ ಎಂದು ಕೌರವನತ್ತ ಮನವಿ ಮಾಡಿದ. ಆದರೆ ಕೌರವ ಮೌನ ವಹಿಸಿದ. ಭೀಷ್ಮ ವಧೆಯ ಮೂಲಕ 10ನೇ ದಿನದ ಯುದ್ಧ ಮುಗಿಯಿತು. ಈ ಮೂಲಕ ಕೌರವ ಸೇನೆಗೆ ಭೀಷ್ಮನ ವಧೆಯು ಸಾಕಷ್ಟು ದೊಡ್ಡ ನಷ್ಟ ಉಂಟು ಮಾಡಿತು. 11ನೇ ದಿನದಂದು ದ್ರೋಣನು ಕೌರವ ಸೇನೆಯ ಸಾರಥ್ಯ ವಹಿಸಿಕೊಂಡ. ದ್ರೋಣನು ಹಿರಿಯವನಾಗಿದ್ದರೂ ಸಹ ಯುವಕನಂತೆ ಎಲ್ಲಾ ಕಡೆಯೂ ಓಡಾಡುತ್ತಾ ಪಾಂಡವ ಸೇನೆಗೆ ತಲೆನೋವಾದ. ಅರ್ಜುನ ಹಾಗೂ ದ್ರೋಣರ ಮುಖಾಮುಖಿಯಾಯಿತು. ಗುರು ಶಿಷ್ಯರ ನಡುವಿನ ಈ ಘೋರ ಯುದ್ಧವು ಸಂಜೆವರೆಗೂ ಸಹ ನಡೆದು ಕೊನೆಗೆ ಇದರಲ್ಲಿ ಅರ್ಜುನನೇ ಮೇಲುಗೈ ಸಾಧಿಸಿದ. ಕಾರಣ ಅವನಿಗೆ ಶ್ರೀಕೃಷ್ಣನ ಬೆಂಬಲವಿತ್ತು. 12ನೇ ದಿನ ದ್ರೋಣನು ಧರ್ಮರಾಯನ ಮೇಲೆ ದಾಳಿ ಮಾಡಿದ. ಆದರೆ ಕೌರವ ದ್ರೋಣನಿಗೆ ಧರ್ಮವನ್ನ ಕೊಲ್ಲದಿರುವಂತೆ ಸಜೀವವಾಗಿ ಧರ್ಮನು ಶರಣಾಗುವಂತೆ ಮಾಡಲು ದ್ರೋಣನಿಗೆ ಆದೇಶಿಸಿದ್ದ. ಕಾರಣ ದ್ರೋಣನೇನಾದರೂ ಧರ್ಮನನ್ನ ಕೊಂದಿದ್ದೇ ಆದರೆ ಅದು ಪಾಂಡವರನ್ನ ಕೆರಳಿಸಿ ಕುರುಸೇನೆಗೆ ಸಂಕಷ್ಟ ತರಬಹುದೆಂಬ ಭಯ ಅವನಿಗಿತ್ತು. ಆದರೆ ಧರ್ಮನನ್ನ ತಡೆ ಹಿಡಿಯಲು ದ್ರೋಣನಿಗೆ ಸಾಧ್ಯವಾಗಲಿಲ್ಲ. ಅವನು ಪಾಂಡವ ಸೇನೆಯನ್ನ ನಿಯಂತ್ರಿಸಲು ತ್ರಿಗಾರ್ತದ ರಾಜ ಹಾಗೂ ಅವನ ಸೇನೆಗೆ ಸೂಚಿಸಿದ.
ಅರ್ಜುನ ಅಡ್ಡ ಬಂದರೆ ತನಗೆ ಧರ್ಮ ಹಾಗೂ ಇತರರನ್ನ ಸೋಲಿಸೋದು ಕಷ್ಟವೆಂದು ಅರ್ಜುನನನ್ನ ತ್ರಿಗರ್ತದ ಸೇನೆಯು ಸ್ವಲ್ಪ ಎಂಗೇಜ್ ಮಾಡಿಕೊಂಡ್ರೆ ತನಗೆ ಅನುಕೂಲವೆಂದು ಆತ ಕೌರವನಿಗೆ ಹೇಳಿದ. ಆಗ ಕೌರವನು ತ್ರಿಗರ್ತದ ಸೇನೆಯನ್ನ ಅರ್ಜುನನಿದ್ದಲ್ಲಿಗೆ ಅಟ್ಟಿದ. ಆಗ ತ್ರಿಗರ್ತದ ವೀರನಾದ ಭಾಗದತ್ತನಿಗೂ ಅರ್ಜುನನಿಗೂ ಭಾರಿ ಕಾಳಗವೇ ಏರ್ಪಟ್ಟಿತು. ಈ ಭಾಗದತ್ತನು ಪಗ್ಜ್ಯೋತಿಷದ ರಾಜನಾಗಿದ್ದು ಇವನು ಸಹ ಪರಾಕ್ರಮಿಯೇ ಆಗಿದ್ದ. ಕೊನೆಗೆ ಇವನನ್ನ ಅರ್ಜುನನು ಕೊಂದು ಹಾಕುವಲ್ಲಿ ಯಶಸ್ವಿಯಾದ. ಹಾಗೂ ಈ ಮೂಲಕ ದ್ರೋಣನ ಯೋಜನೆಗಳೆಲ್ಲ ಇನ್ನೊಮ್ಮೆ ತಲೆ ಕೆಳಗಾದವು. 13ನೇ ದಿನದ ಕಾಳಗವು ರಣರೋಚಕ ಯುದ್ಧಕ್ಕೆ ಸಾಕ್ಷಿಯಾಗುತ್ತದೆ. ಕಾರಣ ಅಂದು ದ್ರೋಣರು ಮೊದಲ ಬಾರಿಗೆ ಚಕ್ರವ್ಯೂಹ ರಚಿಸಿದ್ದರು. ಅರ್ಜುನ ಹಾಗೂ ಕೃಷ್ಣರಿಬ್ಬರೂ ಸಹ ಬೇರೆಡೆಗೆ ಎಂಗೇಜ್ ಆದ ಪರಿಣಾಮ ಚಕ್ರವ್ಯೂಹದ ಬಾಧ್ಯತೆ ಈಗ ಭೀಮನ ಹೆಗಲ ಮೇಲಿತ್ತು. ಭೀಮನು ಅಸಾಧಾರಣ ವೀರನೇ ಆಗಿದ್ರೂ ಸಹ ಅವನಿಗೆ ಚಕ್ರವ್ಯೂಹವನ್ನ ಭೇದಿಸಿ ಒಳನುಗ್ಗೋದು ತಿಳಿದಿರಲಿಲ್ಲ. ಅದು ಅರ್ಜುನನಿಗೆ ಮಾತ್ರ ಗೊತ್ತಿತ್ತು. ಆದರೆ ಅರ್ಜುನ ಅಲ್ಲಿರಲಿಲ್ಲ. ಹಾಗೂ ಇದು ಅಭಿಮನ್ಯುವಿಗೆ ಗೊತ್ತಿತ್ತು. ಆದರೆ ಅವನಿಗೆ ಒಳ ಹೋಗೋದು ಗೊತ್ತಿತ್ತೇ ವಿನಃ ಹೊರಬರೋದು ಗೊತ್ತಿರಲಿಲ್ಲ. ಆದರೂ ಸಹ ಚಕ್ರವ್ಯೂಹದ ಒಳನುಗ್ಗಿದ ಅಭಿಮನ್ಯು ವೀರಾವೇಶದಿಂದಲೇ ಹೋರಾಡಿದ. ಸಪ್ತ ಮಹಾರಸಿಕರನ್ನ ಆತ ಸದೆ ಬಡಿದರೂ ಸಹ ಜಯದ್ರಥನ ದಾಳಿಗೆ ಅಭಿಮನ್ಯು ಸೋಲಬೇಕಾಯಿತು. ಅಂದು ಅವನ ವಿರುದ್ಧ ಕರ್ಣನೂ ಸಹ ಹೋರಾಟ ನಡೆಸಿದ. ಕೊನೆಗೆ ಜಯದ್ರಥನಿಂದ ಅಭಿಮನ್ಯುವಿನ ಹತ್ಯೆ ನಡೆಯಿತು. ಅಂದಿನ ಯುದ್ಧವು ಅಭಿಮನ್ಯುವಿನ ಸಾವಿನಿಂದ ಪರ್ಯಾವಸಾನವಾಯಿತು. 14ನೇ ದಿನ ಅಭಿಮನ್ಯುವಿನ ಸಾವಿಗೆ ಪ್ರತೀಕಾರವೆನ್ನುವ ಹಾಗೆ ಅರ್ಜುನನು ಜಯದ್ರಥನ ಶಿರಚ್ಛೇದ ಮಾಡುವ ಪ್ರತಿಜ್ಞೆ ಮಾಡಿದ್ದ. ಜಯದ್ರಥನ ರಕ್ಷಣೆಗೆ ಇಡೀ ಕೌರವ ಸೇನೆಯೇ ನಿಂತಿತ್ತು. ಅಂದು ಭೀಮನ ಮಗನಾದ ಘಟೋತ್ಕಚನೂ ಸಹ ಹೋರಾಡಿದ. ಅವನ ದಾಳಿಗೆ ಕೌರವ ಸೇನೆ ತತ್ತರಿಸಿ ಹೋಯಿತು. ಘಟೋತ್ಕಚನನ್ನ ಅವರೀಗ ಮಣಿಸಲೇಬೇಕಿತ್ತು. ಅವನನ್ನ ಕೊಲ್ಲಬಲ್ಲವನು ಕುರುಸೇನೆಯಲ್ಲಿ ಕರ್ಣ ಮಾತ್ರ. ಆದರೆ ಕರ್ಣನ ಬಳಿ ಇದ್ದ ವಾಸವಿ ಶಕ್ತಿಯನ್ನ ಕರ್ಣನು ಅರ್ಜುನನ ಸಂಹಾರಕ್ಕಾಗಿ ಇಟ್ಟುಕೊಂಡಿದ್ದ. ಈಗ ಅದನ್ನ ಅವನು ಘಟೋತ್ಕಚನ ಮೇಲೆ ಬಳಸಲೇಬೇಕಾಗಿ ಬಂತು. ಘಟೋತ್ಕಚ ಸತ್ತ. ಆದರೆ ತೊಟ್ಟ ಬಾಣ ಮತ್ತೆ ತೊಡೆನು ಎಂಬ ತನ್ನ ಮಾತಿನಂತೆ ಮುಂದೆ ಅದೇ ಬಾಣವನ್ನ ಕರ್ಣನು ಪ್ರಯೋಗಿಸುವ ಶಕ್ತಿಯನ್ನ ಕಳೆದುಕೊಂಡ. ಇತ್ತ ಅರ್ಜುನನಿಂದ ಜಯದ್ರಥನೂ ಸಹ ಹತ್ಯೆಗೀಡಾಗಿ ಅಭಿಮನ್ಯುವಿನ ಸಾವಿನ ಹಾಗೆ ಅಲ್ಲಿ ತೀರಿತ್ತು. 15ನೇ ದಿನವೂ ಸಹ ಯುದ್ಧ ಘೋರವಾಗಿಯೇ ಇತ್ತು. ಅಂದು ಅಶ್ವತ್ಥಾಮ ಎಂಬ ಆನೆ ತೀವ್ರ ದಾಂಧಲೆ ಎಬ್ಬಿಸಿತ್ತು. ಅದನ್ನ ಭೀಮ ತನ್ನ ಗದಾಪ್ರಹಾರದಿಂದ ಸಂಹಾರ ಮಾಡುತ್ತಾನೆ. ಅದನ್ನ ಕೊಂದು ಅಶ್ವತ್ಥಾಮನನ್ನ ಕೊಂದೆ ಎಂದು ಭೀಮ ಆರ್ಭಟಿಸಿದ. ಇದನ್ನ ನಂಬದ ದ್ರೋಣರು ಧರ್ಮ ಪರಿಪಾಲಕನಾದ ಯುಧಿಷ್ಠಿರನ ಬಳಿ ನಿಜವೇ ಎಂದು ಕೇಳುತ್ತಾರೆ. ಆಗ ಯುಧಿಷ್ಠಿರನು ಕೃಷ್ಣನ ಆಜ್ಞೆಯಂತೆ ಅಶ್ವತ್ಥಾಮ ಸತ್ತಿದ್ದಾನೆ ಅನ್ನೋದನ್ನ ಜೋರಾಗಿ ಸಂಬೋಧಿಸಿ, ಆದರೆ ಅದು ಆನೆ ನಿನ್ನ ಮಗನಲ್ಲ ಅನ್ನೋದನ್ನ ನಿಗೂಢವಾಗಿ ಹೇಳುತ್ತಾನೆ. ಈ ಮಾತಿನಿಂದ ತನ್ನ ಮಗನೇ ಸತ್ತು ಹೋದನೆಂದು ಭಾವಿಸಿದ ದ್ರೋಣ ರಥದ ಮೇಲೆ ಕುಳಿತೆ ಶಸ್ತ್ರ ಕೈ ಚೆಲ್ಲಿದ. ಇದಕ್ಕೆ ಕಾಯುತ್ತಿದ್ದ ದೃಷ್ಟದಮ್ಯನು ದ್ರೋಣನ ಬಳಿ ಬಂದು ಅವನ ತಲೆ ಕತ್ತರಿಸಿದ. ಅಂದಿನ ಯುದ್ಧವು ದ್ರೋಣನ ಹತ್ಯೆಯೊಂದಿಗೆ ಮುಗಿಯುತ್ತದೆ. 16ನೇ ದಿನ ಭೀಮನಿಂದ ದುಶ್ಯಾಸನನ ವಧೆ ಸಂಭವಿಸಿತು. ಕುರುಕ್ಷೇತ್ರ ಕಾಳಗದಲ್ಲಿ ಅಂದು ಭೀಮ ರುದ್ರನಾಗಿ ವೈರಿಗಳನ್ನ ಧ್ವಂಸ ಮಾಡುತ್ತಿದ್ದ. ಕೌರವನ ತಮ್ಮ ದುಶ್ಯಾಸನ ಅದೇ ಸಮಯಕ್ಕೆ ಭೀಮನಿಗೆರಗಿದ. ಇಬ್ಬರೂ ಸಹ ಸಮಬಲರೇ. ರಣಕ್ಕಿಳಿದು ಮದಿಸಿದ ಗಜಗಳಂತೆ ಕೈ ಮಿಲಾಯಿಸಿದ್ರು. ಎಷ್ಟೋ ಹೊತ್ತಿನ ಸಂಘರ್ಷದ ಬಳಿಕ ದುಶ್ಯಾಸನ ಕೈ ಸೋತು ನೆಲಕ್ಕೆ ಮೇಲ್ಮುಖವಾಗಿ ಕುಸಿದು ಬಿದ್ದ. ಆಗ ಸುಧಾರಿಸಿಕೊಳ್ಳುತ್ತಿದ್ದ ಭೀಮನಿಗೆ ಅಂದು ಸಭೆಯಲ್ಲಿ ದ್ರೌಪದಿಗಾದ ಅಪಮಾನ ನೆನಪಿಗೆ ಬಂತು. ಕೂಡಲೇ ಇದೇ ದುಶ್ಯಾಸನನಲ್ಲವೇ ಅವನ ಅಣ್ಣನ ಮಾತನನುಮೋದಿಸಿ ತಾಯಿ ಸಮಾನಳೆಂಬುದನ್ನ ಮನಗಾಣದೆ ಮೃಗೀಯವಾಗಿ ಅವಳ ಮುಡಿ ಹಿಡಿದೆಳೆದು ಅವಳ ಅರಿವಿಗೆ ಕೈ ಹಾಕಿ ಸೆಳೆದು ವಿವಸ್ತ್ರಗೊಳಿಸಲೆತ್ನಿಸಿದ್ದು. ಯಾವ ಕಡುಗಳಿಗೆಯಲ್ಲಿ ಈ ದುರುಳ ಅವಳ ಮುಡಿ ಕೆಡಿಸಿ ವಸ್ತ್ರ ಸೆಳೆದನೋ ಅಂದೇ ಇವನ ಸಾವು ನಿರ್ಧಾರವಾಯ್ತೆಂದು ಎನಿಸಿ ಭೀಮನ ಆಕ್ರೋಶ ಇಮ್ಮಡಿಗೊಂಡಿತ್ತು. ತಕ್ಷಣವೇ ಈ ಮೃಗ ದುಶ್ಯಾಸನನ ಬಿಸಿ ರಕ್ತದಲ್ಲೇ ಎನ್ನ ಕೆದರಿದ ಮುಡಿ ನೆನೆಸಿ ಬಾಚುವೆ, ಅವನ ರಕ್ತದಲ್ಲೇ ಮೀಯುವೆ, ಅಲ್ಲಿವರೆಗೆ ಈ ಮುಡಿಗೆ ಕೈ ಹಾಕಲಾರೆ ಎಂದು ಪಾಂಚಾಲಿ ಕಣ್ಣೀರು ಹಾಕುತ್ತಾ ನಿಲ್ಲದ ಸಂಕಟದಿಂದ ಗೈದ ಶಪಥವು ಸ್ಮರಣೆಗೆ ಬಂದು ಭೀಮನಲ್ಲಿದ್ದ ಸಿಂಹವನ್ನ ಹೊರಗೆಳೆಯಿತು. ಅವನು ಬಿದ್ದು ನರಳುತ್ತಿದ್ದ ದುಶ್ಯಾಸನನ ಬಳಿಗೆ ಬುಸುಗುಡುತ್ತಾ ನಡೆದು ಅವನ ಮೇಲೆ ಕೇಸರಿಯಂತೆ ಎರಗಿ ತನ್ನ ಬಲಿಷ್ಠ ಕೈಗಳಿಂದ ಅವನ ವಕ್ಷವ ಒಂದೇ ಹೊಡೆತಕ್ಕೆ ಸೀಳಿ ಹಾಕಿ ಅವನ ಎದೆಯೊಳಗಿನ ಬಿಸಿ ರುದಿರವ ತನ್ನ ಮೈಗೆ ಬಳಿದು ಅವನ ಕರುಳನ್ನ ತೆಗೆದು ತನ್ನ ಕೊರಳಿಗೆ ಹಾರದಂತೆ ಹಾಕಿಕೊಂಡು ಬೇಟೆಯ
ಸಂಜಯ ಹೊಡೆದುರುಳಿಸಿದ ಕಾಡಿನ ಗಂಡು ಸಿಂಹದ ಹಾಗೆ ಕಂಗೊಳಿಸಿದ ಅವನ ರೌದ್ರವತೆಯ ಕಂಡು ಕೆಲವರು ರಣದಿಂದ ಹೆದರಿ ಕಾಲ್ಕಿತ್ತರು. ಮತ್ತೆ ಕೆಲವರು ಭೀಮನ ಬೀಭತ್ಸ್ಯವಾತಾರ ನೋಡದೆ ಮೂರ್ಛೆ ಹೋದರು. ಅಂದಿನ ಕುರುಕ್ಷೇತ್ರ ಕಾಳಗ ದುಶ್ಯಾಸನನ ವಧೆಯೊಂದಿಗೆ ಅವಸಾನವಾಯಿತು. ಸುದ್ದಿ ತಿಳಿದ ದ್ರೌಪದಿ ಸ್ಥಳಕ್ಕೆ ಧಾವಿಸಿ ಭೀಮನ ಶೌರ್ಯಕ್ಕೆ ಹರ್ಷಿಸಿದ್ಲು. ನಂತರ ಕೆಳವಾಗಿ ಆ ದುರುಳನ ರಕ್ತದಿ ತನ್ನ ಕೆದರಿದ್ದ ಮುಡಿನೆನೆಸಿ ಅವನ ರುಧಿರ ಸ್ಪರ್ಶದಿಂದ ತೃಪ್ತಿಗೊಂಡು ನೆಮ್ಮದಿಯ ಉಸಿರಾಡಿದ್ಲು. ಅಷ್ಟು ವರ್ಷದ ಅವಳ ಮನದ ಬೇಗುದಿ ಅವನ ರಕ್ತದಿಂದ ಆರಿತು. ಅವತ್ತಿಗೆ ಅವಳ ಶಪಥ ನೆರವೇರಿತು. ಭೀಮನೊಟ್ಟಿಗೆ ಗಂಗಾ ತೀರಕ್ಕೆ ನಡೆದು ಅವಳು ಗಂಗೆಯಲ್ಲಿ ಮಿಂದು ಶುಚಿಯಾದಳು. ಮುಳುಗುತ್ತಿದ್ದ ಬಾನಂಚಿನ ರವಿಯ ಕೆಂಬೆಳಕಿನ ಬಿಂಬವು ಎಂಬಂತೆ ಭಾಸವಾಗುತ್ತಿದ್ದ ದುಶ್ಯಾಸನನ ರಕ್ತ ರಣದ ತುಂಬೆಲ್ಲ ಹರಡಿ ಆ ಸಂಜೆಯ ರಂಗಿಗೆ ಮೆರುಗು ನೀಡಿ ನೋಡಲು ಅಪ್ಯಾಯಮಾನವಾಗಿ ಕಂಡಿತು. 17ನೇ ದಿನ ಕರ್ಣ ಹಾಗೂ ಅರ್ಜುನರ ನಡುವಿನ ಯುದ್ಧವು ರಣರಂಗಕ್ಕೆ ಹೊಸ ಕಳೆ ತಂದಿತು. ಕರ್ಣನ ರಥದ ಸಾರಥ್ಯ ವಹಿಸಿದ್ದು ಶಲ್ಯ. ಅಂದು ಕರ್ಣನ ರಥದ ಚಕ್ರ ಮುರಿದು ಕೆಸರಲ್ಲಿ ಹೂತಾಗ ಅದನ್ನ ಎತ್ತಲು ಕರ್ಣ ಕೆಳಗೆ ಬಂದ. ಅದೇ ತಕ್ಕ ಸಮಯವೆಂದು ಕೃಷ್ಣನು ಅರ್ಜುನನಿಗೆ ಕರ್ಣನನ್ನ ಮುಗಿಸಲು ಸಲಹೆ ನೀಡುತ್ತಾನೆ. ಆಗ ಎರಗಿ ಬಂದ ಅರ್ಜುನನ ರಥ ಶಸ್ತ್ರತ್ಯಾಗ ಮಾಡಿದ್ದ ಕರ್ಣನ ರುಂಡ ಹಾರಿಸುತ್ತದೆ. ಅಂದಿನ ಯುದ್ಧವು ಕರ್ಣನ ಸಾವಿನೊಂದಿಗೆ ಪರ್ಯಾವಾಸನವಾಗುತ್ತದೆ. ಇನ್ನು 18ನೇ ಹಾಗೂ ಕೊನೆಯ ದಿನದ ಯುದ್ಧವು ಭೀಮ ಹಾಗೂ ಕೌರವನ ಕಾಳಗಕ್ಕೆ ಸಾಕ್ಷಿಯಾಗುತ್ತದೆ. ಅಂದು ನಡೆದ ಮಹಾ ಗದಾ ಯುದ್ಧದಲ್ಲಿ ಭೀಮನ ಕೈ ಮೇಲಾಗಿ ಭೀಮನು ಕೌರವನ ತೊಡೆ ಮುರಿದು ಹಾಕುತ್ತಾನೆ. ಕೌರವನ ವಧೆಯೊಂದಿಗೆ ಹಾಗೂ ಕಟ್ಟಕಡೆಯ ಪಾಂಡವರ ವಿಜಯದೊಂದಿಗೆ ಕೊನೆಯ ದಿನದ ಯುದ್ಧವೂ ಸಹ ಮುಗಿಯುತ್ತದೆ. ಇದಿಷ್ಟನ್ನ ಸಹ ಯುದ್ಧ ಮುಗಿಯುವವರೆಗೂ ಸಂಜಯನು ಕಣ್ಣಿಲ್ಲದ ಅರಸ ಧೃತರಾಷ್ಟ್ರನಿಗೆ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸಿದ ಬಗ್ಗೆಯೂ ಸಹ ಮಹಾಭಾರತದಲ್ಲಿ ಉಲ್ಲೇಖ ಬರುತ್ತದೆ. ಈ ಘೋರ ಯುದ್ಧದಿಂದ ನಾವೆಲ್ಲ ಇವತ್ತು ಕಲಿಯುವಂಥದ್ದು ಏನು, ಇದು ನಮಗೆ ಕೊಡುವ ಅತ್ಯುನ್ನತವಾದ ಜೀವನ ಸಂದೇಶ ಏನು ಅನ್ನೋದನ್ನ ಹಾಗೂ ಈ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.